ಬಂದಿದ್ದೀನಿ. ಅದಕ್ಕೆ ಫಸ್ಟ್ ಟೈಮ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನೆಲ್ಲೂ ಹಂಚ್ಕೊಂಡಿರಲಿಲ್ಲ. ನನ್ನ ಮಗನಿಗೆ ಹೀಗೆ 2ನೇ ಸ್ಥಾನ ಸ್ಟೇಟಲ್ಲಿ ISC ಅಂತೇಳಿ, ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಸದ್ಯ. ಇಲ್ಲಾಂದರೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೆಯೋದನ್ನ ಹೌಸ್ ಮಾಡಿ ಹಾಕ್ಬಿಡೋರು, ಅವ್ರು ಗೊತ್ತಿದೆ ನಿಮಗೆ. ಅದು ಯಾಕೆಂದರೆ ಏನಾಗ್ತದೆ, ಮೀಡಿಯಾ ಇರಬೇಕು, ಸೋಷಿಯಲ್ ಮೀಡಿಯಾ ಇರಬೇಕು, ಮಾಹಿತಿಗೆ, ಒಳ್ಳೆ ಮಾಹಿತಿಗೆ. ಅದನ್ನು ಕೆಟ್ಟದಾಗಿ ಏನಾದ್ರೆ ಅಂದರೆ ನಾವು ಒಳ್ಳೇದು ಮಾಡಿದ್ರೆ ನಾವು ಬೇರೆಯವ್ರು ದೊಡ್ಡದವ್ರು ಕೆಟ್ಟದ್ದು ಮಾಡಿಕೊಡ್ತಾರೆ. ಈ ಸಿಗಂದೂರಪ್ಪ ನೀವು ನೋಡಿದ್ರಿ, ನನ್ನ ನಾಲ್ಗೆ ಮೇಲೆ ಸಿಗಂದೂರು ದೇವಿ ಏನೋ ಇಟ್ಕೊಂಡೆ. ನನಗೆ ಅವಾಗ ಏನಾಗ್ತಿತ್ತು ಗೊತ್ತನೋ, ಕವಿರುತ್ತ ಕಾಳಿದಾಸದೊಳಗೆ ರಾಜ್ಕುಮಾರ್ ಬರ್ತಿದ್ದೆ. ಮೋಸ್ಟ್ಲಿ ನಾನೇನು ಓದಿತ್ತ ಗೊತ್ತಿಲ್ಲ, ಅದ್ರ ದೇವರ ಆಶೀರ್ವಾದ ಅಂತೂ ಇದೆ. ನನ್ನ ನಾಲ್ಗೆಗಳು ಬರೆದಿರ್ಲಿ, ಅವರ ನಂಬರ್ ಬರೆಯೋದಿತ್ತು, ಅದು ಮುಂದೆ ನಾವು ತೋರಿಸ್ತೀವಿ. ಅದು ಯಾಕಂದರೆ ಸಿಗಂದೂರಿಗೆ ಅಷ್ಟು ಈಜಿ ಬಿಡೋದಿಲ್ಲ, ಯಾಕಂದರೆ ಅದು ಭಾಳ ಪವರ್ಫುಲ್ ಇರ್ತದೆ. ಅದು ಬೇಡ ಚರ್ಚೆ ಮಾಡೋದು. ಆದರೆ ಭಾಳ ಸಂತೋಷ ಆಗ್ತದೆ. ಚುನಾವಣೆಯಲ್ಲಿ ಗೆಲ್ತೀವಿ, ಸೋಲ್ತೀವಿ, ಅವೆಲ್ಲ ಇದ್ದೇ ಇರ್ತಾರೆ. ಆದರೆ ಮಕ್ಕಳು ಜೊತೆ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊಳ್ತಿದೆಯಲ್ಲ, ನನಗೆ ಯಾವತ್ತೂ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ನನ್ನ ಮಗನಕ್ಕಿಂತ ನೀವೆಲ್ಲ ಮಕ್ಕಳನ್ನ ಕಷ್ಟದಿಂದ ಬಂದು, ಯಾಕಂದರೆ ನಾವು ಬಂಗಾರಪುರ ಮಕ್ಕಳು, ನಾವು ರೆಡಿಮೇಡ್ ಶರ್ಟ್ ಹಾಕೊಂಡ್ಬಂದಿರೋದು. ಆದರೆ ಜೀವನಕ್ಕೆ ನೀವು ಬಂದು ಕಷ್ಟಪಟ್ಟು ಎಲ್ಲ ಮಾಡಿ, ಒಬ್ಬರು ಆಟೋ ಓಡಿಸ್ತೀರಿ, ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತೀರಿ, ಬೇರೆ ಬೇರೆ ವಿವಿಧವಾಗಿರ್ತಕ್ಕಂಥ ಒಂದು ವಿಶ್ವಾಸದ ಮೇಲೆ ಸ್ವರ್ಗದಿಂದ ಬಂದು ಮಕ್ಕಳಿಗೆ ಪ್ರತಿಭೆಯನ್ನು ಮಾಡಿದಾಗ ಆ ಪುರಸ್ಕಾರ ಅವ್ರಿಗೆ ಕೊಡ್ತಕ್ಕಂಥದ್ದು ನನಗನ್ಸುತ್ತೆ ಅವರಿಗೆ ಎಷ್ಟು ಹೆಮ್ಮೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಅವರಿಗೆ ಆ ಸನ್ಮಾನ ಮಾಡದೆ ನಮಗೆ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ದು ಓಟ್ ಇಲ್ಲ ಇತ್ತು, ಅಲ್ಲ ಇತ್ತು, ಏನೂ ಕೇಳಲ್ಲ, ಇಲ್ಲ. ಆದರೆ ಯಾಕಂದ್ರೆ ನೀವೆಲ್ಲ ಹಾಕಿದ್ರು ಓಟ್ ಒಂದೇ, ಅದು ವ್ಯಾಲ್ಯೂ ಬೇರೆದು ಬರೋಲ್ಲ. ನನಗೂ ಓಟ್ ಒಂದೇ ವ್ಯಾಲ್ಯೂ, ಎಲ್ಲ ಆ ಪ್ರತಿಭೆಗೆ ವ್ಯಾಲ್ಯೂ ಇರೋದಿಲ್ಲ. ಅದನ್ನು ಇವತ್ತು ನೀವು ಸಂಪೂರ್ಣ ಗ್ರೂಪ್ ಅವರೆಲ್ಲರೂ ಕೂಡ ಏನು ಇವತ್ತೆಲ್ಲರೂ ಕೂಡ ಮಾಡಿದ್ದೀನಿ. ಮತ್ತು ಏಕಾಂತಪ್ಪು ಅದನ್ನು ನೇತೃತ್ವವನ್ನು ಅವ್ರ ಜೊತೆಗೆ ದಯವಿಟ್ಟು ನಾನು ವೈಯಕ್ತಿಕವಾಗಿ ಯಾರಿಗೂ ಹೆಸರು ಬಿಟ್ಟೆ ಅಂತ ಹೇಳಿ ಬಡ, ಯಾಕೆಂದರೆ ಸಾಕಷ್ಟು ಇಲ್ಲಿ ಪೀತಮ್ಮರು ಇದ್ದಾರೆ, ವಕೀಲರು ಇದ್ದಾರೆ, ಎಲ್ಲರೂ ಕೂಡ ಇದ್ದೀರಿ. ನೀವೆಲ್ಲರೂ ಕೂಡ ಅವಾಗ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲ ಮಾಡ್ತಾ ಇದ್ದೀರಿ. ಭಾಳ ಸಂತೋಷ ಆಗುತ್ತೆ. ಮಕ್ಕಳಿಗೆ ನಾನು ನಿಜವಾಗ್ಲೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಇಲಾಖೆಯೂ ಕೂಡ ಹಾಗೆ ಇಲ್ಲ, ಸ್ವಲ್ಪ ಭಾಳ ಕಷ್ಟದ ಇಲಾಖೆ, ಭಾಳ ದೊಡ್ಡ ಮಟ್ಟದ ಇಲಾಖೆ. 1.8 ಲಕ್ಷ ಮಕ್ಕಳು ಬರ್ತಾರೆ. ನಮ್ಮ ಮಗನು ಈಗ ನಮ್ಮ ಇಲಾಖೆಗೆ ಬರೋಲ್ಲ, ಅವನು ಪಾಸಾಗಿ ಮುಂದೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಬೇರೆಯವರು ಮಕ್ಕಳ ಬಗ್ಗೆ ಮಾತಾಡಿದಾಗ ಖುಷಿ ಯಾವತ್ತೂ ಕೂಡ ಪೋಷಕರಿಗೆ ಆಗೇ ಆಗ್ತದೆ. ಇಂಥ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಯವ್ರಿಗೆ ಹೆಮ್ಮೆ ಮಾಡೋಕ್ಕೆ, ಹೆಮ್ಮೆ ಇಂದ ಆ ಸ್ಥಾನ ಕೂರಿಸೋದಕ್ಕೆ ಮಕ್ಕಳು ಆ ಸ್ಥಾನ ತಗೋತಾರೆ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಕೆಲಸ. ಅದನ್ನು ಎಲ್ಲ ಸಾಧಕರಿಗೂ ಕೂಡ, ಯಾರ್ಯಾರ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಿಮಗೆ ಕೈ ಮುಗಿದು ನಿಮಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಕ್ಷೇತ್ರಕ್ಕೆ ನಾನು ತಂದೆ ತಾಯಿಗೆ ಭಾಳ ಗೌರವವನ್ನು ಕೊಟ್ಟಿದ್ದೀರಿ, ನಿಮ್ಮ ಟೀಚರ್ಸ್ಗೆ ಗೌರವ ಕೊಟ್ಟಿದ್ದೀರಿ, ನನ್ನ ಇಲಾಖೆಗೆ ಗೌರವ ಕೊಟ್ಟಿದ್ದೀರಿ. ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಣುಮಕ್ಕಳು ಎಷ್ಟು ಚೆನ್ನಾಗಿ ಚಂದವಾಗಿ ಡ್ಯಾನ್ಸ್ ಮಾಡಿದ್ರು ನೋಡಿ. ನೀವು ಊರಾಗಿದ್ದರೆ ಮೋಸ್ಟ್ಲಿ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ನೋಡಿ, ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಹೇಳ್ಕೊಡೋಕ್ಕೂ ಬೇಕಲ್ಲ ನಿಮಗೆ, ಕಷ್ಟಪಟ್ಟು ದುಡ್ಡು ಮಕ್ಕಳಿಗೆ ಈ ಥರ ಹವ್ಯಾಸಗಳನ್ನ, ಒಳ್ಳೆ ಹವ್ಯಾಸಗಳನ್ನು ಹೇಳೋದು ಭಾಳ ಇದು. ಮತ್ತು ಏಕಂತಪ್ಪನ ಮಕ್ಕಳು, ಇಲ್ಲಮ್ಮ ನೀನು ಒಂದು ಪಿಕ್ಚರಲ್ಲಿ ಯಾವುದೋ ಒಂದು ಚಿಕ್ಕ ಡಾಕ್ಯುಮೆಂಟ್ರಿ ಹಾಡಿದ್ಯಾ, ಹಾಡಬೇಕು. ಈಗ ನಮ್ಮದೇ ಆಕಾಶವಾಣಿ ಇದೆ. ನಿಮ್ಮ ಅಜ್ಜ ಯಾರು ಕುಮುಲೀರಪ್ಪ ರಂಗಪ್ಪ ಸ್ವಾಮಿ ಕುತ್ಕೋ ಏನಾದರೂ ನಮ್ಮಪ್ಪವ್ರನ್ನ ಇಲ್ಲಿ ಬೆಂಗಳೂರಿಗೆ ಮಾಡಿ CM ಮಾಡಲಿಲ್ಲ ಅಂದರೆ ಮೊದಲು ಬಂಗಾರಪ್ಪ ಇಲ್ಲಿ ಇಟ್ಕೊಂಡು ನೀನು ಹಾಡೆ ಕೇಳೋಕೆ ಆಗ್ತಿರಲಿಲ್ಲ. ಇವತ್ತೇನಾದರೂ ಇಲ್ಲಿ ನಾನು ಇರ್ತಿರ್ಲಿಲ್ಲ ಅಂದರೆ ನಿಮ್ಮ ತಾತ ಮುತ್ತಾತ ಅವರೆಲ್ಲರೂ ಕೂಡ ಅದು ನಾವು ಯಾವತ್ತೂ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ನಾನು ಆಕಾಶವಾಣಿ ಅಂತ ಮಾಡಿದ್ದೀನಿ, ಒಳ್ಳೆ ಒನ್ ಆಫ್ ದ ಬೆಸ್ಟ್ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ. ನೀವೆಲ್ಲ ಅದಕ್ಕೆ ನಾನು ಅಲ್ಲಿ ಕರೆದು ಹೇಳಿದೆ, ನಮ್ಮ ತಾಯಿ ಅಣ್ಣನ ಮಗ ಅದಿಲ್ಲಿ ಎಲ್ಲ ನಮ್ಮದು ವ್ಯವಹಾರ ನೋಡ್ಬೇಕಾದ್ರೆ ನೋಡಿ ಅವಕಾಶಗಳು ತುಂಬ ಜನರಿಗೆ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಅದು ಸ್ವರದಲ್ಲಿ ಇರೋರಿಗೆ ನಾವು ಕೊಡಲಿಲ್ಲ ಅಂದರೆ ಹೇಗೆ, ಅದನ್ನು ನಾವು ಕೊಡಬೇಕಾಗುತ್ತೆ. ಭಾಳಷ್ಟು ಚೆನ್ನಾಗಿ ಭಾಳಷ್ಟು ಕಷ್ಟವಾಗಿದೆ. ರೆಕಾರ್ಡಿಂಗಲ್ಲ ನೀವು ಬೇರೆ ಲೆವೆಲಲ್ಲೇ ಹೋಗ್ತೀವಿ. ಆಮೇಲೆ ನನ್ನ ಇಲಾಖೆ ಭಾಳ ದೊಡ್ಡದು ಗೊತ್ತಿಲ್ಲ. ಸುಮಾರು ನಿಮ್ಮಲ್ಲಿ ಸುಮಾರು 45,000 ಕೋಟಿ ಖರ್ಚು ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ 45,000 ಕೋಟಿ ಖರ್ಚು ಮಾಡ್ತೀವಿ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹಣ ಬರುತ್ತೆ ನನಗೆ. ಅಂದರೆ ಅಜಿತ್ ದೇವರು ನನ್ನ ಮೇಲೆ ವಿಶ್ವಾಸ ಇಟ್ಟು
ನನ್ನ ಇಲಾಖೆ ಮೇಲೆ, ನನ್ನ ಆಫೀಸ್ ಮೇಲೆಲ್ಲ ಇಲ್ಲ ವಿಶ್ವಾಸವಿಟ್ಟು 1500 ಕೋಟಿ ಕೊಟ್ಟಿದ್ದಾರೆ ಈ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಹಳ್ಳಿ ಕಡೆ. ಯಾಕಂದರೆ ಇಲ್ಲಿ ನಾವೇನೋ ಬದುಕೊಳ್ತೀವಿ, ದುಡಿತೀವಿ, ಆದರೆ ಕೂಲಿ ಮಾಡ್ತಕ್ಕಂಥ ಕೊನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಬರೀ ವಿದ್ಯಾಭ್ಯಾಸ ಅಲ್ಲ, ಪೌಷ್ಟಿಕತೆ ಕೊಡಬೇಕು ಅಂತ ಹೇಳಿ ನನ್ನ ಸಿದ್ದರಾಮಯ್ಯ ನಾನು ರಾಜಕೀಯ ಭಾಷಣ ಮಾಡಲ್ಲ. ಆದರೆ ನಾನು ಏನು ಮಾಡಿದ್ದೀನಿ ನಾನು ಹೇಳಿಲ್ಲ ಅಂದರೆ ಅದನ್ನು ನಿಮ್ಮ ಎದುರುಗಡೆ ಹೇಳ್ಕೊಳ್ಳೋದಕ್ಕೆ ನಮಗೆ ಸಂಪೂರ್ಣ ತೃಪ್ತಿ ಆಗ್ತದೆ. ಯಾಕೆಂದರೆ ಅದು ಭಾಳ ಹೆಮ್ಮೆ ಆಗ್ತದೆ. ತೃಪ್ತಿಗಿಂತ ನನಗೆ ಅನಿಸುತ್ತೆ, ನಾನೆಲ್ಲ ನೋಡಿರಿ ನಾನು ಹಿಂಗೆ ಸಾಧನೆ ಮಾಡಿದ್ದೀನಿ ಅಂತೇಳಿ ಎಲ್ಲ ಗರ್ವದಿಂದ ಹೇಳ್ಕೋಬೇಕು, ಸಂತೋಷದಿಂದ ಹೇಳ್ಕೋಬೇಕಂದ್ರೆ ಅದು ಸ್ವಲ್ಪ ಜನರಿಗೆ. ಯಾಕೆಂದರೆ ನೀವು ನಮ್ಮ ತಂದೆಯವರು ಇದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಾನ ತುಂಬಿಸತಕ್ಕಂಥ ಕೆಪಾಸಿಟಿ ಏನಾದರೂ ಇದ್ದರೆ ಸ್ವರೂಪದವರಿಗೆ ಮಾತ್ರ ಇರ್ತದೆ. ಅವ್ರ ಅಭಿಮಾನಿಗಳಿದ್ದಾರೆ, ಅವ್ರ ತಂದೆ, ನಮ್ಮ ತಂದೆಯವರ ಅಭಿಮಾನಿಗಳು ಬೇಕಾದಷ್ಟು ಇರ್ತಾರೆ. ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ನಮ್ಮ ಇಲಾಖೆ ನಾವು ಮಾಡ್ತಾ ಇದ್ದೀವಿ, ಸುಧಾರಣೆಯನ್ನು ತರ್ತಾ ಇದ್ದೀನಿ. ಸಮಾಧಾನ ಇದೆ ಒಂದು ಕಡೆಗೆ, ಆದರೆ ಇನ್ನೂ ತೃಪ್ತಿ ಬಂದಿಲ್ಲ. ಯಾಕೆಂದರೆ ಇನ್ನೂ ಸಾಕಷ್ಟು ಇದೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ, ಒಳ್ಳೆ ರೀತಿಯಲ್ಲಿ ಕೆಲಸಗಳು ಆಗ್ತವೆ ಅಂತ ಹೇಳಿ. ಅದಕ್ಕೆ ನಾನೇನು ಮಾಡಿದೆ, ಎಂಥವು ಯಾರು ವೈಟ್ ಪ್ಯಾಂಟು ವೈಟ್ ಶರ್ಟ್ ಹಾಕಿ ಬರ್ರಿ ಅಂತ ನಾನು ಏನು ಹಾಕಿ ಬರೋಲ್ಲ, ಬೇರೆಯವ್ರು ಬಂದಂಗೆ ಬರ್ತೀನಿ ನಾನು ಅಂತೇಳಿ. ಅದಕ್ಕೆ ಭಾಳ ಸಂತೋಷ ಆಯಿತು. ಒಳ್ಳೆ ಕಾರ್ಯ, ಭಾಳ ಸಿಂಪಲ್, ಹಿಂಗಿರ್ಬೇಕಷ್ಟೇ. ಆದರೆ ಅವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ಇದೆಯಲ್ಲ, ನಾಳೆ ಮುಂದೆ ಇರ್ತಕ್ಕಂಥ ಪೀಳಿಗೆಗೆ ಇದು ಉದಾಹರಣೆ ಆಗಬೇಕು. ಇಲ್ಲಿಗೆ ನಿಲ್ಸಕ್ಕೆ ಹೋಗಬೇಡಿ. ಇದು ಯಾರೋ ಮದುಮಗರಪ್ಪ 10,000 ಕೊಟ್ಟ ಅಂತ ಹೇಳಲ್ಲ. ನನ್ನ ಹತ್ರ ನಾಳೆ ಇಲ್ಲ ಅಂದರೆ ನಾನು ಕೊಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇದ್ದಾಗ ಹಂಚೋದು ನಮ್ಮ ಕರ್ತವ್ಯಗತ್ತೆ. ಅದೇ ಬಂಗಾರಪ್ಪ ಅಜ್ಜಿಯವರು ನಮಗೆ ಹೇಳ್ಕೊಟ್ಟಿರೋದು, ಆ ಕೆಲಸ ಮಾಡಬೇಕು. ಅದ್ರ ಜೊತೆ ನನ್ನ ಹೆಸರು ನಿಂಗಪ್ಪ ಅಂತ, ಸೊರಬ ತಾಲೂಕಿನ ಬೆಂಗಳೂರು ನಿವಾಸಿಗಳು. ಇವತ್ತು ಸನ್ಮಾನ್ಯ ಸಚಿವರ ನೇತೃತ್ವದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನಡೀತು. ತುಂಬ ಚೆನ್ನಾಗಿತ್ತು. ಮತ್ತು ಸ್ಟೂಡೆಂಟ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸಿದಂಥವ್ರನ್ನ ಇಲ್ಲಿ ಸನ್ಮಾನ ಮಾಡೋಂಥ ಒಂದು ಕಾರ್ಯಕ್ರಮ ಇತ್ತು. ಮತ್ತು ಪೋಷಕರಿಗೂ ಮತ್ತು ಉತ್ಸಾಹ ತುಂಬಿರೋದು. ಮತ್ತು ಸಮ್ಮೇಳನ ಸಮಿತಿಯವರು ತುಂಬ ಇಂಟ್ರೆಸ್ಟಾಗಿ ಇಡೀ ಬೆಂಗಳೂರನ್ನು ಜಾಲಾಡಿ ಈ ಪ್ರೋಗ್ರಾಮ್ನ ಅರೇಂಜ್ಮೆಂಟ್ ಮಾಡಿದ್ದು ಸುಂದರ ಕಾರ್ಯಕ್ರಮ. ಸಾಹೇಬರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಇದನ್ನ ವಿಶೇಷತೆ ಅಂದರೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಉದ್ದೇಶ, ಓದಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಉದ್ದೇಶ ಇದು. ಸನ್ಮಾನ ಸಚಿವರು ಹೊಸ ಹೊಸ ನೂತನ ಕಾರ್ಯಕ್ರಮ, ಮತ್ತು ಇದು ಫಸ್ಟ್ ಟೈಮ್ ನಾವು ಕೇಳಿರ್ತಕ್ಕಂಥದ್ದು, ಇದರ ಆಯೋಜನೆ ಮಾಡಿರ್ತಕ್ಕಂಥದ್ದು. ಸಾಹೇಬರಿಗೆ ಧನ್ಯವಾದ ಹೇಳ್ತೀವಿ ವಿಚಾರದಲ್ಲಿ. ಸಾಹೇಬರು ನೆನಪಿಗಾಗಿದ್ದು, ದೊಡ್ಡ ಸಾಹೇಬರು ಬಂಗಾರಪ್ಪ ಅಜ್ಜಿ ಅವರ ನೆನಪಿಗಾಗಿ ಅವ್ರ ಪುತ್ರರಾದ ಮಧು ಬಂಗಾರಪ್ಪನವ್ರು ನಡೆಸ್ತಾ ಇದ್ದಾರೆ. ಅದು ಖುಷಿಯ ವಿಚಾರನೇ ಇದು. 26 ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ, ಮತ್ತು ಜೊತೆಗೆ ಅವರ ಪೋಷಕರಿಗೂ ಸನ್ಮಾನ. ಮುಂದಿನ ದಿನಗಳಲ್ಲಿ ಖಂಡಿತ ಇದೇ ಥರನೇ ಹಮ್ಮಿಕೊಂತೀವಿ. ಇದೇ ಥರನೇ ಸಾಹೇಬರ ನೇತೃತ್ವದಲ್ಲಿ ಇದೇ ಥರನೇ ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಿ. ನಿಂಗಪ್ಪ ಜಿಕೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.